ಹೊಸದಾಗಿ ಬೋರ್ ಹಾಕ್ಸಿ ನನ್ನ ಸ್ನೇಹಿತರು ಒಂದು ತೋಟ ಮಾಡ್ತಾಯಿದ್ದಾರೆ, ಅಡಿಕೆ ಗಿಡ. ಅದರಲ್ಲಿ 8 ಅಡಿ ಒಂದು ಗಿಡ ಮತ್ತು ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೂ 8 ಅಡಿ ಗ್ಯಾಪಲ್ಲಿ ಗಿಡಗಳನ್ನ ಹಾಕಿದ್ದಾರೆ. ಪ್ರತಿಯೊಂದಕ್ಕೂ ಹೊಸ ಥರ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ಅದು ಏನಂದರೆ PVC ಸಣ್ಣ ಪೈಪ್ ಇದೆಯಲ್ಲ, ಅದರೊಳಗೆ ಡೈರೆಕ್ಟಾಗಿ ಅದಕ್ಕೆ ಇದನ್ನು ವಾಟ್ರು ಡೈರೆಕ್ಟಾಗಿ ನೀರು ಅದರೊಳಗೆ ಬರೋ ಥರ. ಅಂದರೆ ನಾವು ಮಾಮೂಲಿ ಡ್ರಿಪ್ಪು ಪೈಪ್ ಹಾಕ್ತೀವಲ್ಲ ಆ ಥರ ಅಲ್ಲ, ಇದು PVCನಲ್ಲೇ ಒಂದು ಸ್ಪ್ರಿಂಕ್ಲರ್ ಟೈಪ್. ಅದು ಮತ್ತು ಅಟ್ ಎ ಟೈಮಲ್ಲಿ ಅದು ಬೇರೆ ಬೆಳೆ ಏನು ಇದು ಮಾಡಲ್ಲ ಅವರು, ಬರೀ ಅಡಿಕೆ ಗಿಡಗೋಸ್ಕರನೇ ಈ ಥರ ಮಾಡಿರೋದು. ಈಗ ನಿಮಗೆ ಕಾಣ್ತಾ ಇದೆ ನೋಡಿ, ನೀರು ಗಿಡದ್ದು ಆ ಗಿಡಕ್ಕೆ ಆ ಬುಡಕ್ಕೇ ಬಿದ್ದುಬಿಡುತ್ತೆ. ಅಂದರೆ ಸ್ಪ್ರಿಂಕ್ಲರ್ ಟೈಪ್ ಇದು. ಅಂದರೆ ನೀರು ಹೆಚ್ಚಾಗಿ ಬಂದ್ರೂ ಹಂಗೆ ಆಟೋಮೆಟಿಕ್ ಬಸ್ದು ಹೋಗುತ್ತೆ, ಮತ್ತು ಅದೇ ಥರನೇ ಇದಾಗುತ್ತೆ, ನೀರು ಡ್ರೈ ಆಗ್ತಾ ಹೋಗುತ್ತೆ. ಐಡಿದಲ್ಲಿ ಏನಕ್ಕೆ ಮಾಡಿದ್ರು ಅಂದರೆ, ಆ್ಯಕ್ಚುಲಿ ಅವರು ಪಾಪ ಹುಡುಗನಿಗೆ ಕೆಲಸ ಆಗಲ್ಲ, ಹಾಗಾಗಿ ತಂದೆಗೂ ಒಂದು 65-70 ವರ್ಷ ಆಗಿದೆ. ಹಂಗಾಗಿ ನೀರು ಕಟ್ಟೋಕ್ಕಾಗಲ್ಲ ಮತ್ತು ಎನಿ ಟೈಮ್ ಆ ತೋಟ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಹೇಗಿದೆ ಅಂತ ನೋಡಿ, ನಿಮಗೇನು ಐಡಿಯಾ ಬಂದರೆ ಕಮೆಂಟ್ ಮಾಡಿ.